ಕೊಡ್ತಾರೆ. ಬಟ್ಟು ಫಿಲ್ಮ್ ಇದರಲ್ಲಿ ಬರೀ ಒಳ್ಳೆತನದಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಒಂದು ಟ್ಯಾಲೆಂಟ್ ಇರಬೇಕು. ನಾವು ಹೇಗೆ ಬೇರೆ ಬೇರೆ ಹೀರೋಗಳ ಜೊತೆಗೆ ಮಿಕ್ಸ್ ಆಗಬೇಕು, ಅವ್ರನ್ನ ಹೇಗೆ ನಾವು ಹೋಲಿಸ್ಕೋಬೇಕು, ನಿರ್ದೇಶಕರನ್ನ ಹೇಗೆ ಹೋಲಿಸ್ಕೊಂಡಿರಬೇಕು, ನಿರ್ಮಾಪಕರ ಜೊತೆಗೆ ಯಾವ ರೀತಿ ಫ್ರೆಂಡ್ಶಿಪ್ ಇರಬೇಕು. ಸೊ ಅದು ಕಂಟಿನ್ಯೂ ಆಗಬೇಕು ನಮಗೆ ಫಿಲ್ಮಿಗೆ. ನಮ್ಮದು ಆ ಥರ ಇರಲಿಲ್ಲ. ನಮ್ಮ ಕೆಲಸ ಸಿಕ್ಕಿದ ಕೆಲಸ ಏನು ಸೀದಾ ಬಂದು ಬಿಡ್ತಾಯಿದ್ವಿ, ಜಾಸ್ತಿ ಬೆರೀತಾ ಇರಲಿಲ್ಲ. ಆದ್ದರಿಂದ ಏನಾಯಿತು, ಎಲ್ಲ ಒಂದು ಕಡೆ ಯಾವುದೋ ಒಂದು ಸಿನಿಮಾ ಓಕೆ. ಇಲ್ಲಿ ಈಗ ನನ್ನ ಮಗ ಕೂಡ ದೊಡ್ಡದವನು, ಭಾಳ ಆಸೆ ಇತ್ತು ಅವನಿಗೆ. ಬಟ್ ಅದು ಸುಲಭ ಇಲ್ಲ. ಅಷ್ಟು ಏನು ಹೇಳ್ತೀವಿ, ಅದಕ್ಕೊಂದು ಟ್ಯಾಲೆಂಟೇ ಬೇರೆ ಬೆಳಿಬೇಕು ಅಂದರೆ. ಬರೀ ನಟನೆಯಲ್ಲಿ ಇರೋ ಟ್ಯಾಲೆಂಟ್ ಸಾಕಾಗೋದಿಲ್ಲ. ಅದು ಪ್ರತಿ ಇದರಲ್ಲೂ ಇದೆ. ಅದು ಹೆಚ್ಚಾಗಿ ನಾವು ಕೆಲಸ ಮಾತ್ರ ಚೆನ್ನಾಗಿ ಮಾಡಿಬಿಟ್ರೆ ಹಿಂಗೆ ಇರ್ತೀವಿ ಅಂದರೆ ಕ್ಲೋಸ್ನೆಸ್ ಹೋಗ್ಬಿಡ್ತದೆ. ಸೊ ಬೆರಿಬೇಕು, ತುಂಬ ಬೆರಿಬೇಕು, ಫೋನ್ ಮಾಡ್ತಾ ಇರಬೇಕು. ಎಲ್ಲ ನೋಡಿದ್ರೆ ಮಗ ಬೇಡ, ಕೂದಲೆಲ್ಲ ಬಿಟ್ಕೊಂಬಂದಿದ್ದ ದೊಡ್ಡವನು, ಎಲ್ಲ ಕಟ್ ಮಾಡಿ ಬೇಡವೇ ಬೇಡ, ನನ್ನ ಗುರುತು ಯಾರಿಗೂ ಆಗಬಾರ್ದು, ನಾನು ಎಲ್ಲಾದರೂ ಸಿಂಪಲಾಗಿ ಜಾಬ್ ಸೇರ್ಕೋತೀನಿ ಅಂತ ಈಗ ಇಲ್ಲೇ ಒಂದು ಕಡೆ ಸೇರ್ಕೊಂಡಿದ್ದಾನೆ. ನನ್ನ ಪುಣ್ಯ ಏನಂದರೆ ಅವನಿಗೊಂದು ಒಳ್ಳೆಯ ಕಡೆಯಲ್ಲೇ ಒಂದು ಒಳ್ಳೆಯ ಜಾಬ್ ಸಿಕ್ಕಿದೆ. ತುಂಬ ಒಳ್ಳೆಯ ಆಧ್ಯಾತ್ಮದಲ್ಲಿರುವವರು, ಪ್ರೀತಿಸುವವರು, ಬರೋಕ್ಕೆ ಎಲ್ಲರೂ ಕಡೆಯಲ್ಲಿ ಕೆಲಸ ವರ್ಕರ್ನ ನೋಡಿರೋ ಥರ ನೋಡ್ತಾರೆ. ಒಂದು ಸೆಂಟಿಮೆಂಟ್ ಇರುವಂಥವರು ಒಳ್ಳೆಯ ಮನುಷ್ಯರೇ ಸಿಕ್ಕಿದ್ದಾರೆ. ಸಿನಿಮಾ ಬೇಡ ಅಂತ ಹೋಗ್ಬಿಟ್ಟಿದ್ದಾರೆ ಸರ್, ಬೇಡವೇ ಬೇಡ ಅಂತ ಹೇಳಿ. ಇನ್ನೂ ಬದುಕು ಅದ್ರ ಹತ್ತು ತಲೆನೂ ಹಾಕೋದಿಲ್ಲ ಅಂತೇಳಿ ಯಾರಾದರೂ ಬಂದು ಇಂಟ್ರ್ಯೂ ಸೀದಾ ಹೋಗ್ತಾ ಇರ್ತಾನೆ. ಅವನು ತಿರುಗಿನೂ ನೋಡೋದಿಲ್ಲ. ಅವನು ನೀನು ಪಡೋ ಕಷ್ಟ ಈ ರೀತಿ ಯಾರು ಮಾಡಬಾರ್ದು, ಬೇಡ ಅಂತೇಳಿ ಇದು. ಆಮೇಲೆ ನೋಡಿ ನಮ್ಮ ಮನೆಯವ್ರಿಗೆ ಸಹ ಒಳ್ಳೆ ಕಡೆನೇ ಇಲ್ಲೇ ಪಕ್ಕದ ಕಾಂಪೌಂಡೆ ಹಂಗೆ ಬಂದುಬಿಡ್ತಾರೆ ಸೀದಾ. ಸರ್ ಗರುಡ ರಾಮನ್ ಕೊಡ್ತಾರೆ. ಬಟ್ಟು ಫಿಲ್ಮ್ ಇದರಲ್ಲಿ ಬರೀ ಒಳ್ಳೆತನದಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಒಂದು ಟ್ಯಾಲೆಂಟ್ ಇರಬೇಕು. ನಾವು ಹೇಗೆ ಬೇರೆ ಬೇರೆ ಹೀರೋಗಳ ಜೊತೆಗೆ ಮಿಕ್ಸ್ ಆಗಬೇಕು, ಅವ್ರನ್ನ ಹೇಗೆ ನಾವು ಹೋಲಿಸ್ಕೋಬೇಕು, ನಿರ್ದೇಶಕರನ್ನ ಹೇಗೆ ಹೋಲಿಸ್ಕೊಂಡಿರಬೇಕು, ನಿರ್ಮಾಪಕರ ಜೊತೆಗೆ ಯಾವ ರೀತಿ ಫ್ರೆಂಡ್ಶಿಪ್ ಇರಬೇಕು. ಸೊ ಅದು ಕಂಟಿನ್ಯೂ ಆಗಬೇಕು ನಮಗೆ ಫಿಲ್ಮಿಗೆ. ನಮ್ಮದು ಆ ಥರ ಇರಲಿಲ್ಲ. ನಮ್ಮ ಕೆಲಸ ಸಿಕ್ಕಿದ ಕೆಲಸ ಏನು ಸೀದಾ ಬಂದು ಬಿಡ್ತಾಯಿದ್ವಿ, ಜಾಸ್ತಿ ಬೆರೀತಾ ಇರಲಿಲ್ಲ. ಆದ್ದರಿಂದ ಏನಾಯಿತು, ಎಲ್ಲ ಒಂದು ಕಡೆ ಯಾವುದೋ ಒಂದು ಸಿನಿಮಾ ಓಕೆ. ಇಲ್ಲಿ ಈಗ ನನ್ನ ಮಗ ಕೂಡ ದೊಡ್ಡದವನು, ಭಾಳ ಆಸೆ ಇತ್ತು ಅವನಿಗೆ. ಬಟ್ ಅದು ಸುಲಭ ಇಲ್ಲ. ಅಷ್ಟು ಏನು ಹೇಳ್ತೀವಿ, ಅದಕ್ಕೊಂದು ಟ್ಯಾಲೆಂಟೇ ಬೇರೆ ಬೆಳಿಬೇಕು ಅಂದರೆ. ಬರೀ ನಟನೆಯಲ್ಲಿ ಇರೋ ಟ್ಯಾಲೆಂಟ್ ಸಾಕಾಗೋದಿಲ್ಲ. ಅದು ಪ್ರತಿ ಇದರಲ್ಲೂ ಇದೆ. ಅದು ಹೆಚ್ಚಾಗಿ ನಾವು ಕೆಲಸ ಮಾತ್ರ ಚೆನ್ನಾಗಿ ಮಾಡಿಬಿಟ್ರೆ ಹಿಂಗೆ ಇರ್ತೀವಿ ಅಂದರೆ ಕ್ಲೋಸ್ನೆಸ್ ಹೋಗ್ಬಿಡ್ತದೆ. ಸೊ ಬೆರಿಬೇಕು, ತುಂಬ ಬೆರಿಬೇಕು, ಫೋನ್ ಮಾಡ್ತಾ ಇರಬೇಕು. ಎಲ್ಲ ನೋಡಿದ್ರೆ ಮಗ ಬೇಡ, ಕೂದಲೆಲ್ಲ ಬಿಟ್ಕೊಂಬಂದಿದ್ದ ದೊಡ್ಡವನು, ಎಲ್ಲ ಕಟ್ ಮಾಡಿ ಬೇಡವೇ ಬೇಡ, ನನ್ನ ಗುರುತು ಯಾರಿಗೂ ಆಗಬಾರ್ದು, ನಾನು ಎಲ್ಲಾದರೂ ಸಿಂಪಲಾಗಿ ಜಾಬ್ ಸೇರ್ಕೋತೀನಿ ಅಂತ ಈಗ ಇಲ್ಲೇ ಒಂದು ಕಡೆ ಸೇರ್ಕೊಂಡಿದ್ದಾನೆ. ನನ್ನ ಪುಣ್ಯ ಏನಂದರೆ ಅವನಿಗೊಂದು ಒಳ್ಳೆಯ ಕಡೆಯಲ್ಲೇ ಒಂದು ಒಳ್ಳೆಯ ಜಾಬ್ ಸಿಕ್ಕಿದೆ. ತುಂಬ ಒಳ್ಳೆಯ ಆಧ್ಯಾತ್ಮದಲ್ಲಿರುವವರು, ಪ್ರೀತಿಸುವವರು, ಬರೋಕ್ಕೆ ಎಲ್ಲರೂ ಕಡೆಯಲ್ಲಿ ಕೆಲಸ ವರ್ಕರ್ನ ನೋಡಿರೋ ಥರ ನೋಡ್ತಾರೆ. ಒಂದು ಸೆಂಟಿಮೆಂಟ್ ಇರುವಂಥವರು ಒಳ್ಳೆಯ ಮನುಷ್ಯರೇ ಸಿಕ್ಕಿದ್ದಾರೆ. ಸಿನಿಮಾ ಬೇಡ ಅಂತ ಹೋಗ್ಬಿಟ್ಟಿದ್ದಾರೆ ಸರ್, ಬೇಡವೇ ಬೇಡ ಅಂತ ಹೇಳಿ. ಇನ್ನೂ ಬದುಕು ಅದ್ರ ಹತ್ತು ತಲೆನೂ ಹಾಕೋದಿಲ್ಲ ಅಂತೇಳಿ ಯಾರಾದರೂ ಬಂದು ಇಂಟ್ರ್ಯೂ ಸೀದಾ ಹೋಗ್ತಾ ಇರ್ತಾನೆ. ಅವನು ತಿರುಗಿನೂ ನೋಡೋದಿಲ್ಲ. ಅವನು ನೀನು ಪಡೋ ಕಷ್ಟ ಈ ರೀತಿ ಯಾರು ಮಾಡಬಾರ್ದು, ಬೇಡ ಅಂತೇಳಿ ಇದು. ಆಮೇಲೆ ನೋಡಿ ನಮ್ಮ ಮನೆಯವ್ರಿಗೆ ಸಹ ಒಳ್ಳೆ ಕಡೆನೇ ಇಲ್ಲೇ ಪಕ್ಕದ ಕಾಂಪೌಂಡೆ ಹಂಗೆ ಬಂದುಬಿಡ್ತಾರೆ ಸೀದಾ. ಸರ್ ಗರುಡ ರಾಮನ್